ಅಮ್ಮ, ಯಾಕೋ ಎಷ್ಟು ಹೊಟ್ಟೆ ನೋವ್ತಾ ಇದೆ. ಇವತ್ತೇನಾದರೂ ಇದಾಗಿರ್ಬೇಕು, ಅದಕ್ಕೆ ಇಷ್ಟ ಹೊಟ್ಟೆ ಸಾತೈತೆ ಏನೋ. ಅಯ್ಯೋ, ಏನು ಕೆಲಸನೂ ಮಾಡೋಕ್ಕಾಗಿಲ್ಲ ನನಗಂತೂ. ಇನ್ನು ಈಕಿ ಬೇರೆ ಅತ್ತಿ ಬಂದ್ಲಂದ್ರೆ ಅದೊಂದು ಇದೊಂದು ಏನೋ ಹೇಳ್ತಾಳೆ. ಏನವ್ವ, ಯಾಕಿಂತ ಬರೀ ಹೊಟ್ಟೆ ನೋವು ಆತತಿ, ಏನು ಮಾಡೋದು ಈಗ ಇದಕ್ಕೆ ಗೊತ್ತಾಗಲ್ತಲ್ಲ ಅಮ್ಮ. ಏನು ಇಷ್ಟು ಆರಾಮಾಗಿ ಕುಂತು ಬಿಟ್ಟಿದೆಯಲ್ಲ, ಅದು ಮಕ ಸಪ್ಪಗ ಮಾಡ್ಕೊಂಡ ಏನಾತ ಅಂಕಿತ? ಅದು ಅತ್ತಿ, ಯಾಕೆ ಏನು ಇದು ನನಗೆ ತಲೆ ಮೇಲೆ ನೀರು ಹಾಕೋಕಂತಾರಲ್ಲ ಅದಾಗೈತಿ. ಅದಕ್ಕೆ ಹೊಟ್ಟೆ ಭಾಳ ನುಸಾತಿ, ಯಾವತ್ತೂ ನುಸಿಲ್ಲ, ಆದರೆ ಇವತ್ತು ಭಾಳ ನುಸಾತೈತಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ದು. ಏನು ಮಾಡ್ಬೇಕಂತ ತಿಳಿದ ಇಲ್ಲ, ಸುಮ್ಮನೆ ಕುಂತೀನಿ. ಭಾಳ ಅಂದರೆ ಭಾಳ ಪೇನ್ ಆಗತ್ತೈತಿ. ಹೌದನ? ಅಲ್ಲ, ನಿಮ್ಮ ಮನೆಯಾಗಿದ್ದಾಗ ನುಸ್ತಿರ್ಗಲ್ಲ, ಇಲ್ಲಿ ನಮ್ಮ ಮನೆಗೆ ಬಂದಮೇಲೆ ನೀನು ಹೊಟ್ಟೆ ನುಸಾತಿ. ಓ, ಕರಿದು ನಾನು ನಂಬೇಕಾ? ನೀನು ಕರೆ ಹೇಳ್ತೀಯ ಸುಳ್ಳು ಹೇಳ್ತೀಯ ಅನ್ನೋದು ಏನು ಗೊತ್ತು? ಹಾಂ, ನೀನು ಕರೆ ಹೇಳತ್ತೀಯ ಅಂತ ಅಂದ್ರೆ ನಿಮ್ಮ ಮನೆಗಿದ್ದಾಗ ನುಸ್ಬೇಕಾಗಿತ್ತು. ನಮ್ಮ ಮನೆಯಾಗಿದ್ದಾಗ ಕೆಲಸ ಮಾಡ್ಬೇಕಂತ ನುಸ್ಬೇಕಾಗತ್ತನ? ಹಾಂ, ಅಯ್ಯೋ ಇಲ್ಲ ಅತ್ತಿ, ನಾನು ಯಾಕೆ ಹಂಗೆ ಸುಮ್ಮನೆ ಹೇಳಿ ಕರೆನ ನುಸದತಿ. ಯಾರ ಸುಳ್ಳು ಹೇಳ್ತಾರೇನು? ನುಸದಾರ ನುಸಾಕತ್ತೈತೆ ಅಂತ ಹೇಳ್ತಾರೆ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಅತ್ತಿ, ನೀನು ಸ್ವಂತ ನಮ್ಮಪ್ಪ ತಂಗಿಯಾಗಿ ಹೀಗೆಲ್ಲ ನನಗಂತೀಯಲ್ಲ. ಇದೆಲ್ಲ ನಮ್ಮಪ್ಪ ಗೊತ್ತಾದ್ರೆ ನಮ್ಮಪ್ಪ ಸುಮ್ಮನೆ ಇರ್ತಾನೇನು? ಅಲ್ಲ, ತಂಗಿಯಾಗಿ ನೀನು ಹಿಂಗೆ ಮಾಡ್ಬೋದೇನು ನನ್ನ ಮಗಳಿಗೆ? ನಾನು ಹಿಡ್ಕೊಂಡು ನೀನು ಒಂದು ಎರಡು ಹೊಡೆದ್ನೇನ? ಹಾಂ, ಏನು ಹಿಂಗೆ ಅಂತೀಯಲ್ಲ? ಮಕ್ಕೋ, ಇನ್ನೇನು ಆರಾಮ್ ಹಾಸು ಹೊತ್ಕೊಂಡು ಮಕ್ಕೋ. ಇನ್ನೇನು ಮಾಡ್ತಿದ್ದಿ ಕೆಲಸ? ಹೊಟ್ಟೆ ಸಾತಂತ ಕೆಲಸ ನಾಟಕ ಮಾಡ್ಕೊತ ಕುಂತಿಯಲ್ಲ, ಮಕ್ಕೊಂಬಿಡ ಆರಾಮಾಗಿ. ನಿಂಗೇನಿಲ್ಲ, ಯಾರು ಕೆಲಸ ಮಾಡಂತ ಹೇಳತ್ತಿಲ್ಲ, ಆರಾಮಾಗಿ ಮಲ್ಕೋ ಹೊತ್ಕೊಂಡು. ನಿಮಗೇನು ಹೇಳಿದ್ರು ಅಷ್ಟೇ ಬಿಡ್ರತ್ತಿ. ನೀವು ಯಾರನ್ನಾದ್ರೆ ಮನಸಾರಿ ಒಪ್ಕೊಂಡು ಚಂದಾಗ ನೋಡ್ಕೊಂಡ್ರೆ ಹೇಳ್ರಿ. ಈ ಕಡೆ ಮಗಳನ್ನೂ ಇಲ್ಲ, ಈ ಕಡೆ ಮಲ್ತಾಯಿ ಅಂತ ಕೆಲಸ ಪಟ್ಟ ತೊಗೊಂಡು ಸುಂದರಕ್ಕನ ಚಲೋದಾಗ ನೋಡ್ಬಲ್ಲ. ಈಗ ಸೊಸೆಯಾಗಿ ಬಂದು ನನ್ನನ್ನು ಕೂಡ ನೀವು ಹಿಂಗೆ ಮಾಡಕತ್ರ ನಿಮ್ಮ ಜೊತೆ ಯಾರು ಚಲೋ ಇರ್ತಾರ್ರಿ? ಹಾಂ, ಯಾರು ಚಲೋ ಇರ್ತಾರೆ? ಒಬ್ಬರ ಜೊತೆಯಾರ ನೆಟ್ಟದಿರ ಕಲ್ಕೋರಿ. ನಿಮ್ಮ ಸ್ವಂತ ಮಕ್ಕಳು ಅಂದ್ರೆ ನಿಮ್ಗೆ ಸ್ವಂತ ಮಕ್ಕಳು. ನಾವು ಇನ್ನೊಬ್ಬರ ಮನೆಯಿಂದ ಬಂದವ್ರು, ನಾವು ನಿಮ್ಗೆ ಕೆಲಸದ ಆಳುಗಳೇನಿಲ್ಲ, ನಿಮ್ಮ ಮನೆ ಕೆಲಸ ಮಾಡಕ್ಕೆ ಬಂದಿರ್ತೇವೆ ನಂಗಾರೆ ನಾವಿಲ್ಲಿ. ಹಾಂ, ನೀವು ಒಬ್ಬರ ಮನೆ ಮಗಳು ಸೊಸೆಯಾಗಿ ಬಂದಾರ ಅಂದಮೇಲೆ ಯೋಚನೆ ಮಾಡ್ರಲ್ಲ. ಹಾಂ, ಸ್ವಂತ ಅಣ್ಣನ ಮಗಳಿಗೆ ಹಿಂಗೆ ಮಾಡಿದ್ರೆ ಏನು ಬೇರೆದವ್ರು ಏನಾದರೂ ಈ ಮನೆಗೆ ಬಂದಿದ್ರೆ ನೀವು ಇನ್ನೂ ಏನೆಲ್ಲ ಆಟ ಆಡಿಸ್ತಿದ್ರೆ ಏನು? ನಾನಂತ ಇಷ್ಟ ಬಿಟ್ಟರಿ, ಬೇರೆದವರಾಗಿದ್ರೆ ಕುಣ್ಸಾಡಿ ಬಿಡ್ತಿದ್ರಿ ಬಿಡು ನೀವು. ಯಾಕೋ ಭಾಳ ಮಾತಾಡತ್ತೀನಿ ನೀನು. ಅಲ್ಲ, ನೀನು ಏನು ಮಾತಾಡಂಗಿಲ್ಲ, ಭಾಳ ಒಳ್ಳೆಕಿ. ನಾನು ಇಂಥ ಸೊಸೆ ನನ್ನ ಮನೆಗೆ ಬಂದ್ರೆ ಚಲೋ ಆಕೈತಿ, ನಾನು ಹೇಳಿದಂಗೆ ಕೇಳ್ಕೊಂಡಿರ್ತಾಳಂತ ನಾನು ಅನ್ಕೊಂಡ್ರೆ ನೀನೊಳೆ ನನ್ನನ್ನು ಕುಣಿಸಾಡಕತ್ತು ಬಿಟ್ಟಿದ್ದಿ. ಯಾಕೆ? ಹಾಂ, ನನಗಿದನ್ನು ಸಹಿಸ್ಕೊಳಕ್ಕಾಗತ್ತಿಲ್ಲವಾ? ಅಲ್ಲ, ನೀನು ನನ್ನನ್ನು ಏನು ಅನ್ಕೊಂಡ್ಬಿಟ್ಟಿದ್ದೆ ಅಷ್ಟಕ್ಕೂ? ಹಾಂ, ನಾನು ಮತ್ತೆ ಅನ್ಕೊಂಡಿದ್ಯೋ ಏನು ಅನ್ಕೊಂಡ್ಬಿಟ್ಟಿದ್ದೀನಿ? ನೀವು ಸ್ವಾದ್ರತ್ತೆ ಆಗಿರ್ಬೋದು ಬಿಡು. ಹಾಂ, ಸ್ವಾದ್ರತ್ತು ಒಂದು ಕಡೆ ಒಂದು ಇರಲಿ, ಆದ್ರೆ ಚಂದಾಗ ಮಾತಾಡೋದು ರೀತಿ ನಡತೆ ಅನ್ನೋದು ಇರ್ತತೆ ಇಲ್ಲ? ಹೇಳು, ಇರ್ತತೆ ಇಲ್ಲ? ನೋಡ್ರಿ, ನಾನು ನಿಮ್ಮ ಜೊತೆ ಚಂದಗನ ಮಾತಾಡಂಗಿದ್ರೆ ಮಾತಾಡ್ಸ್ರಿ, ಇಲ್ಲಾಂದ್ರೆ ಬಿಟ್ಬಿಡ್ರಿ. ನಾನೇನು ಹೋಗಿ ಇಲ್ಲಿ ತೊಗೊಂಡು ಹೋಗಿ ನಮ್ಮ ಮನೆಯಾಗ ಏನು ಹೇಳಂಗಿಲ್ಲ. ನಮ್ಮ ಅತ್ತೆ ಹಿಂಗೆ ಮಾಡತ್ತ ಹಂಗೆ ಮಾಡತ್ತಾಳ ಅಂತೇಳಿ ಅಂಥ ಬುದ್ಧಿ ನನಗೆ ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸಿಲ್ಲ. ನೀವು ಸ್ವಂತ ತಂಗಿ ಆಗಿರ್ಬೋದು, ಆದ್ರೆ ನಾನು ನಿಮ್ಮನ್ನ ಸ್ವಂತ ನಮ್ಮ ಸ್ವಾದ ಅಂತ ಅನ್ಕಂಗೆ ಇಲ್ಲ, ಮಂದಿ ಅತ್ತಿ ಅಂತ ಅನ್ಕೋತೀನಿ ನಾನು ನಿಮ್ಮ ಮೇಲೆ. ಅಂದ್ರೆ ಎಲ್ಲಿ ಸ್ವಾದ ಅನ್ಕೊಂಡ್ರೆ ನಿಮ್ಮನ್ನ ಮೊದಲಿದ್ದಾಗ ನಾನು ಟ್ರೀಟ್ ಮಾಡ್ಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಅದಕ್ಕೆ ನಾನೇನು ಅನ್ಕೋತೀನೋ, ಇನ್ನು ನೀವು ನಮ್ಮ ಸ್ವಾದರತ್ತೆ ಅಲ್ಲ, ನೀವು ಯಾರೋ ಒಬ್ಬರು ನನಗೆ ಗೊತ್ತಿಲ್ಲದರೋರು. ನಾನೀಗ ನಿಮ್ಮ ಮನೆಗೆ ಇಲ್ಲಿ ಸೊಸೆಯಾಗಿ ಬಂದನು. ಇನ್ನು ಮುಂದೆ ನೀವು ಹೆಂಗಿರ್ತೀರಿ ನಾನು ಅದ್ರ ಪ್ರಕಾರ ಇರ್ತೇನೆ. ನಿಮಗೇನು ನೋವಾದರೂ ನಿಮಗೇನು ತ್ರಾಸಾದರೂ ನಾನು ನೋಡೋಂಗಿಲ್ಲ, ನನಗೇನು ನೋವಾದರೂ ನನಗೇನು ತ್ರಾಸಾದರೂ ನೀವು ನೋಡಬೇಡ್ರಿ, ಸರಿನಾ? ನಾನು ನಿಮ್ಮನ್ನ ಸೋದರತ್ತಿ, ಇವ್ರು ಚಂದ ನೋಡ್ಕೋಬೇಕು, ಚಲೋ ತಗ ನೋಡ್ಕೋಬೇಕು, ಇವ್ರ ಸೇವೆ ಮಾಡಬೇಕು. ನಾನು ಹಿಂಗೆಲ್ಲ ಅಂದ್ಕೊಂಡು ಇಲ್ಲಿ ಗಂಟ ಬಂದಿದ್ನಿ, ಮದುವೆ ಮಾಡ್ಕೊಂಡು ಬಂದೀನಿ. ಹಾಂ, ಆದ್ರೆ ನೀವು ನನಗೆ ಆರಾಮಿಲ್ಲ ಅಂದ್ರೂ ಆಹಾರ ಹಾಕೊಂಡು ಬೀಳು ಈ ರೀತಿ ಎಲ್ಲ ಮಾತುಗಳ, ಈ ರೀತಿ ಪದಗಳನ್ನ ನನ್ನ ಕಿವಿ ಕೇಳಿ ನನ್ನ ಕಿವಿಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತ ಒಂದು ಗೊತ್ತಾಗವಲ್ತು. ನೀವು ಒಬ್ಬರು ಅತ್ತಿನ, ನಿಮ್ಮಂಥ ಅತ್ತಿ. ಅದಕ್ಕೆ ಪಾಪ ಸುಂದ್ರಿ ಅಕ್ಕಾಗ ಆ ದೇವರು ನೀವು ಕೆಟ್ಟದ್ದು ಬಯಸಿದಕ್ಕೆ ಆಕೆಗೆ ಒಳ್ಳೆ ಮನೆ ಸಿಕ್ಕತಿ. ನೋಡು, ನೀನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ. ಅಣ್ಣನ ಮಗಳಂತೆ ಸುಮ್ಮನೆ ಅದನ್ನು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಏನು ಮಾಡ್ತಿದ್ದೆ, ನೀ ಅಂದಿದ್ದನ್ನೆಲ್ಲ ಅನಿಸ್ಕೊಂಡು ಕುಂದ್ರಾಕ ನಾನು ಏನು ಅನ್ಕೊಂಡ್ಬಿಡ್ತೀನಿ ನೀನು. ಹಾಂ, ನಿಮ್ಮ ಅತ್ತಿ ನಾ ಹೇಳಿದಂಗೆ ನೀ ಕೇಳ್ಬೇಕು, ನೀ ಹೇಳಿದಂಗೆ ನಾ ಕೇಳೋಂಗಿಲ್ಲ. ನಾ ಹೇಳಿದಂಗೆ ಏನು ನಡಿಬೇಕಿಲ್ಲ ಮನ್ಯಾಗ. ಏನ ನಾ ಏನು ಹೇಳ್ತಾನೆ ಅದನ್ನ ಕೇಳ್ಬೇಕು ಎಲ್ಲರೂ, ನಾ ಏನು ಹೇಳ್ತಾನೆ ಅದನ್ನ ಮಾಡ್ಬೇಕು ಎಲ್ಲರೂ. ಅದನ್ನು ಬಿಟ್ಟು ನಿಮ್ಮದು ನಡ್ಸಕ್ಕೆ ಬಂದ್ರೆ ಇಲ್ಲಿ ನಡೆಯಂಗಿಲ್ಲ. ಇಷ್ಟು ವರ್ಷದಿಂದ ಬಂದಕ್ಕೆ ನಾನಿಲ್ಲಿ, ಈಗ ಬಂದಿಲ್ಲಿ ನಾಟಕ ಮಾಡಬೇಡ ನೀನು. ಈಗ ಬಂದ ಕಡ್ಡಿ ನಡೆಸ್ತಾನು ಎಲ್ಲ ನಂದ ಆಗಬೇಕು ಅಂದ್ರೆ ಆಗಂಗಿಲ್ಲ. ಇಲ್ಲಿ ಎಲ್ಲ ಹೆಂಗಿರ್ತೈತಂದ್ರೆ ನಾವು ಅನ್ಕೊಂಡಂಗೆ ಇರ್ತೈತಿ, ನಾ ಅನ್ಕೊಂಡಂಗೆ ಆಗಬೇಕು ಅಷ್ಟ. ನಾನು ಹೇಳೋದು ನೀನು ಅನ್ಕೊಂಡಂಗೆ ಆಕತಿ, ನೀನು ಹೇಳಿದಂಗೆ ಆಕತಿ ಅನ್ನೋದನ್ನು ಬಿಟ್ಬಿಡು, ಮರ್ತು ಬಿಡು. ಏನ? ಅಯ್ಯೋ ನೋಡ್ರೈತಿ, ನಿಮ್ಮ ಜೊತೆ ಮಾತಾಡೋಕೆ ನನಗೆ ಆಗಬಾರ್ದು. ನನಗೆ ತ್ರಾಸ ನೋವು ಜಾಸ್ತಿ ಆಗೈತಿ. ಇಲ್ಲಿಂದ ಹೋಗ್ರಿ, ಮೊದಲು ನಿಮ್ಮ ಮುಖ ನೋಡೋಕ್ಕೂ ಆಗಬಾರ್ದು ನನಗೆ. ಅಲ್ಲ ಹಾಡಿಬಿಟ್ಟು ನನ್ನ ಮನೆ ಇದೆ, ನನ್ನ ಮನೆಯಾಗ ನಿಂತ್ಕೊ ನನಗೆ ನಡಿ, ಇಲ್ಲಿ ನನ್ನ ಮಕ ನೋಡೋಕ್ಕಾಗತ್ತಂತೇನು ನೀನು? ಎಷ್ಟರ ಇರಬಾಡಲ್ಲ ನಿನಗೆ. ಅಣ್ಣನ ಮಗಳಂತೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ತಲೆ ಮೇಲೆ ಹತ್ಕೊಂಡಿರ್ತೇನು? ನನಗೆ ಹೆಂಗೆ ಬೇಕಂಗೆ ಮಾತಾಡ್ತೀನಿ ನೀನು? ಅತ್ತೆ ಅನ್ನೋದು ಒಂದಿಟ್ಟು ನಿನಗೆ ಅಂಜಿಕೆ ಅಳಕ ಅನ್ನೋದಿಲ್ಲ ಬಿಡು. ನಿಮ್ಮಪ್ಪ ನಿಮ್ಮವ್ವ ಇದನ್ನ ಕಲ್ಸ್ಯಾರೆ ನಿನಗೆ? ತಡಿ, ನಮ್ಮ ಅನ್ನಾಗ ಹೇಳ್ತಾನೆ, ಕಳಿಸ್ತಾನೆ ಒಂದಿಟ್ಟು ಕರೆಸಿ ಹೇಳ್ತಾನೆ, ನಿನ್ನ ಮಗಳು ಹಿಂಗೆಲ್ಲ ಮಾತಾಡ್ತಾಳೆ ನನಗಂತೇಳಿ. ಹಾಂ, ಅಲ್ಲಿ ನನ್ನ ಮಗಳು ಹೆಂಗೆ ನೋಡ್ಕೊತಾರ ಅವರು, ನನ್ನ ಮಗಳಲ್ಲಿ ಹೆಂಗೆ ಕೆಲಸ ಮಾಡ್ತಿರ್ತಾಳು. ನೀನು ಆರಾಮ್ ಮಲ್ಕೊಳಕತ್ತಿದ್ದಿ, ನಾನು ಆರಾಮ್ ಮಲ್ಕೊಳ್ಬೇಡ, ಮಲ್ಗಸಕತ್ತೆ ನೋಡು. ಅದಕ್ಕೆ ನನಗೆ ಇಷ್ಟು ವಾಪಸ್ ಮಾತಾಡ್ತೀನಿ ನೀನು. ಹಾಂ, ಅದಕ್ಕೆ ನನಗೆ ಇಷ್ಟು ವಾಪಸ್ ಮಾತಾಡ್ತೀನಿ ನೀನು.
ಅಲ್ರಿ ನಿಮ್ಮ ತಲೆಗಿಲಿ ಕೆಟ್ಟತನ ಅಲ್ಲ ನೀವು ಸ್ವಾದ್ರತ್ತಾಗಿ ಹಿಂಗೆ ಮಾಡ್ಬೋದೇನು ಇಷ್ಟು ಹೇಳ್ತ ನನಗೆ ತ್ರಾಸ ಆಗತ್ತೆ ನೋವು ಆಗತ್ತೆ ನಂಗೆ ತಡ್ಕೊಳಕ್ಕೆ ಆಗೋದು ಅಂದ್ರೂ ಇಷ್ಟೆಲ್ಲ ನಾಟಕ ಮಾಡ್ತಾರೆ ಇಷ್ಟೆಲ್ಲ ಜಗಳ ಮಾಡ್ತಾರಲ್ಲ ಒಟ್ಟು ನಿಮ್ಮ ಕೆಲಸ ಮಾಡ್ಕೊಂತ ಇರ್ಬೇಕು ಖಾಲಿ ಕುಂದ್ರಬಾರ್ದು ಅದು ಏನು ಮಾಡ್ಬೇಕು ಹೇಳ್ರಿ ನಾನು ಹಿಂಗೆ ಸತ್ಕೊಂತಾದ್ರೂ ಮಾಡ್ತೀನಿ ಏನು ಮಾಡಬೇಕು ಹೇಳ್ರಿ ಬ್ಯಾಡವಾ ಬ್ಯಾಡ ನೀ ಮಾಡೋದು ಮತ್ತು ನಿಮ್ಮಪ್ಪ ನಿಮ್ಮವ್ವಾಗ ಹೇಳೋದು ಅವ್ರ ಕಡೆಯಿಂದ ನನಗೆ ಅನ್ಸೋದು ಆಮೇಲೆ ನಿನ್ನ ಗಂಡು ಬರೋಣ ಅವ್ಗೆ ಹೇಳೋದು ನಿಮ್ಮ ಮಾವು ಹೇಳೋದು ಎಲ್ಲ ಕಡೆಯಿಂದ ನನಗೆ ಅನಿಸ್ಬೇಕಂತ ಮಾಡಿದ್ಯಾ ಬ್ಯಾಡವಾ ಮುಳ ಆರಾಮ್ ಹೊತ್ಕೊಂಡು ಮಲ್ಕೋಬೇಕಿದ್ರೆ ನಾನು ಒಂದು ರಗ್ ತಂದ್ಕೊಳ್ಳೇನೆ ನಿನ್ನ ತಂದ್ಕೊಳ್ಳೇನೆ ಹೊತ್ಕೊಂಡು ಮಲ್ಕೋ ನಾನು ಮಾಡ್ತಾನೆ ಎಲ್ಲ ಕೆಲಸ ನೀ ಆರಾಮಿರ್ಬೇಕು ನೀ ಆರಾಮಿರ್ಬೇಕು ಅಷ್ಟೇ ನನಗೆ ಹಂಗಾರ ಇಲ್ಲಿಂದ ಮೊದಲು ಹೋಗ್ರಿ ನನಗೆ ತೆಲ್ಲಿನೂ ಭಾಳ ಸಾತಿ ಸೌಂಡ್ ಕೇಳೋಕ್ಕಾಗತ್ತ ನನಗೆ ಸೌಂಡ್ ಕೇಳಿದ್ರೆ ತೆಲ್ಲಿನೂ ಸಾತಿ ಹೋಗ್ರಿ ಇಲ್ಲಿಂದ ಸರಿವಾ ಸರಿ ಆತ ನೀನು ಮಲ್ಕೋ ನಾನು ಹೊಕ್ಕನು ಯಾಕೆ ಅತ್ತಿ ಹಿಂಗೆ ಮಾಡ್ತಾರೋ ಇವ್ರಿಗೇನು ತೆಲಿಗಿಲಿ ಕೆಟ್ಟತನ ಬರೀ ಮೆಂಟಲ್ ಮಾಡಿದಾಗ ಮಾಡ್ತಾರೆ ಒಂದಿಟ್ಟು ಬುದ್ಧಿ ಅನ್ನೋದೇ ಇಲ್ಲ ಯಾವಾಗ ಬರ್ತತೆ ಏನೋ ಇವ್ರಿಗೆ ನನಗೆ ಬುದ್ಧಿ ಇಲ್ಲ ತಾಳಿಗೆ ಹಡ್ಬಿಟ್ಟು ಊರು ಹಡ್ಬಿಟ್ಟು ನಿನಗೀಗಲ್ಲ ನಿನಗೆ ಮಾಡ್ತಾನೆ ನನ್ನ ಮಗಳು ಅಲ್ಲಿದ್ದಾಳೆ ನನ್ನ ಮಗಳು ಅಲ್ಲಿ ಹೆಂಗದ ಅಂತ ಹೋಗಿ ನೋಡ್ಕೊಂಡು ಬರ್ತಾಳೆ ಇವತ್ತು ಅಕ್ಕಿಗೆ ಏನರ ಅಲ್ಲಿ ಒಂದಿಟ ನರಕಾಲ ತೋರಿಸ್ಲಿ ಆಮೇಲೆ ಐತಿ ನಿನ್ನ ಅಳಿವಿ ಕೊಡಿಸ್ತಾನೆ ಆಮೇಲೆ ನೋಡೋಂತೆ ಯವ್ವ ಹೊಟ್ಟೆ ಭಾಳ ಸಾಧ್ಯ ಅಮ್ಮ ಯಾಕೆ ಈ ಥರ ಆಗತ್ತೈತಿ ಈ ಸರಿ ಮಲ್ಕೊಳ್ಳಲ್ಲ ಅಯ್ಯೋ ಅಮ್ಮ ಅಯ್ಯೋ ಅಂಕಿತಾ ಏನಾತಮ್ಮ ಯಾಕೆ ಹಿಂಗೆ ಕೂತಿ ಸಪ್ಪಗೆ ಕುಂತಿ ನಿಮ್ಮ ಮತ್ತೆ ಏನಾರ ಅಂದ್ಲೇನ ಇಲ್ಲ ಮಾಮ ಅದು ಸ್ವಲ್ಪ ಆರಾಮಿರಲಿಲ್ಲ ತುಂಬಾ ಹೊಟ್ಟೆ ನೋತಾಯಿತ್ತು ಅದಕ್ಕೆ ಇವ್ರು ಬಂದರೆ ಟ್ಯಾಬ್ಲೆಟ್ ತರಕ್ಕೆ ಹೇಳ್ಬೇಕಂತ ಅನ್ಕೊನಿ ಅವರು ಇನ್ನೂ ಬರಾತಿಲ್ಲ ನನಗಂತೂ ತುಂಬಾ ತ್ರಾಸ ಆಗತೈತಿ ಅಮ್ಮ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಕ್ಕೊಂಡ್ರೂ ನಿದ್ದೆ ಬರ್ತಾ ಇಲ್ಲ ಕುಂತ್ರೂ ಸಮಾಧಾನ ಆಗೋದು ನಿಂತರೂ ಸಮಾಧಾನ ಆಗೋದು ಮಲ್ಕೊಂಡ್ರೂ ಸಮಾಧಾನ ಆಗೋದು ಮಾಮ ತುಂಬ ತ್ರಾಸ ಆಗ್ತಾ ಇದೆ ಹೌದಣ್ಣ ಹಂಗಾರೆ ದವಾಖಾನಿಗೆ ಹೋಗಿ ಬರೋಣ ದವಾಖಾನಿಗೆ ನಾನು ಕರ್ಕೊಂಡು ಹೋಗ್ಬರಲ್ಲವ ಹಾಂ ಬರ್ತೀವಿ ಅನ್ಸುತ್ತಿ ಅಯ್ಯೋ ಇಲ್ಲ ಮಾವ ಅದು ನಿಮ್ಮ ಮುಂದೆ ನಾನು ಹೆಂಗೆ ಹೇಳ್ಕೊಳ್ಳಿ ಅದು ನನಗೆ ಮಾತ್ರೆ ತಂದು ಕೊಟ್ರೆ ಸಾಕು ಬರ್ಕೊಡ್ತಾನು ತಗೊಂಡು ಬಂದು ಕೊಡ್ತೀರೇನು ಮಾವ ಅಯ್ಯೋ ನೀನು ನನ್ನ ಮಗಳು ಅನ್ಕೊಂಡೆ ನಾನು ಮಗಳು ಹಂಗೆ ಬಾಯಿ ಬಿಟ್ಟೆಲ್ಲ ಕೇಳವ ನಾನು ಇಲ್ಲ ಅಂತಾನೇನು ನಿನ್ನಪ್ಪ ಅನ್ಕೋ ಹಾಂ ಏನು ತರಬೇಕು ಹೇಳು ಬರೆದು ಕೊಡು ನಾನು ಹೋಗಿ ತೊಗೊಂಡ ತಕ್ಷಣ ಬರ್ತಾನೆ ಹಾಂ ನಿನ್ನ ತ್ರಾಸ ನಂಗೆ ನೋಡೋಕ್ಕಾಗಲ್ದು ಮಂಜವ್ವ ಆ ಹುಡುಗಿಗೆ ಹೊಟ್ಟೆ ಸಾದಂತ ಒಂದಿಟ್ಟು ಬಿಸಿನೀರು ಕಾಸಿ ಕಾವನ ಕೊಡಬೇಕೇ ಇಲ್ಲ ಅದನ್ನ ತೊಗೊಂಡು ಬರಕ್ಕೆ ಹೋಗೇನ್ರಿ ಬಿಸಿನೀರ ಕಾಯಕ್ಕೆಟ್ಟೆನ ಬಿಸಿನೀರು ಕಾದ ತಕ್ಷಣ ತೊಗೊಂಡು ಬರ್ತಾನೆ ರೀ ಉಪ್ಪಿನ ಶಾಖ ಕೊಟ್ರೆ ಸ್ವಲ್ಪ ಜಲ್ದಿ ಕಡಿಮೆ ಆಗ್ತೈತಿ ನಿಮ್ಗೆ ಗೊತ್ತಿಲ್ಲ ಏನು ಇದೆ ಅಂತೇಳಿ ಓ ಹಂಗನ ಸರಿ ಆತವ ನೀನು ಮಾತ್ರೆ ಬರ್ಕೊಡು ನಾನು ಹೋದಾನ ತೊಗೊಂಡು ಬರ್ತೇನೆ ಸರಿ ಆಯ್ತು ಮಾವ ಪಾಪ ಆ ಹುಡುಗಿಗೆ ಹೊಟ್ಟೆ ಸಾತಂತ ಒಂದಿಟ್ಟು ಏನಾರ ಬೇಕನ್ನ ಕೇಳಿ ಹೋಗಿ ಮಾಡ್ಕೊಡೋಗು ನಾನು ನಿನ್ನ ಜೊತೆ ಮಾತಾಡೋದಂದ್ರೆ ಹುಡುಗಿ ಸಲುವಾಗಿನ ಹೋಗು ಆತ್ರಿ ಅದಕ್ಕೆ ನೀರು ಕಾಸಿ ಉಪ್ಪಿನ ಶಾಖ ಕೊಟ್ಟಾಯ್ತಂತ ಬಂದೀನಿ ಇಲ್ಲಿ ತೊಗೊಂಡು ಹೋಗ್ತೀನಿ ಇವಾಗ ಉಪ್ಪಿನ ಶಾಖ ಕೊಡ್ತೇವೆ ಒಂದಿಟ ಕಡಿಮೆ ಆಗ್ತತಿ ಈ ಅತ್ತಿ ಎಷ್ಟರ ನಾಟಕ ಮಾಡ್ತಾಳು ಮಾವನ ಮುಂದೆ ಒಂಥರ ನನ್ನ ಮುಂದೆ ಒಂಥರ ನನ್ನ ಗಂಡನ ಮುಂದೆ ಒಂಥರ ಎಲ್ಲರ ಮುಂದೆ ಒಂದೊಂದು ಥರ ನಾಟಕ ಮಾಡ್ತಾಳೆ ಸಿ ಈ ಅತ್ತಿಗೆ ಯಾಕೆ ಇಷ್ಟೊಂದು ಹೊಲಸು ಬುದ್ಧಿ ಐತಿ ಅದೇರು ಒಬ್ಬೊಬ್ಬರನ್ನ ಒಂದೊಂದು ಥರ ಸೃಷ್ಟಿ ಮಾಡಿರ್ತಾರೇನು ಹಾಂ ಈಕೆಗೆ ಸರಿಯಾಗಿ ನಾನೇ ಬುದ್ಧಿ ಕಲಿಸ್ಬೇಕು ಇಲ್ಲ ಅಂದರೆ ಈಕೆಗೆ ಯಾರು ಬುದ್ಧಿ ಕಲ್ಸೋಕ್ಕಾಗಂಗಿಲ್ಲ ಅದಕ್ಕೆ ಈಕೆ ಇನ್ನೂ ಹಿಂಗದಾಳ ಸರಿಯಾಗಿ ಈಕೆ ಬುದ್ಧಿ ಕಲಿಸಿದ್ರೆ ಅವಾಗ ಆಕಿ ಸುಮ್ಮನಾಗ್ತಾಳೆ ಯಾವಾಗ ಯಾರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನ ಕಲ್ಕೋಬೇಕು ನಾನು ಕಲಿಸ್ತೇನತ್ತಿ ನಿನಗೆ ನಾನು ಕಲಿಸ್ತೇನೆ ನಿನಗೆ ನೋಡುವಂತೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡೀನಿ ನಾವು ವೀಡಿಯೋಸ್ ಹೆಂಗೆ ಬರತ್ತಾವೆ ನಿಮ್ಗೆ ಇಷ್ಟ ಆಗತ್ತಾವ ಅಂದ್ಕೊಂಡೀನಿ ಹಂಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ವ್ಯೂಸ್ ಜಾಸ್ತಿ ಬರಲಿ ಇನ್ನೂ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡೀನಿ ಎಷ್ಟು ಜಾಸ್ತಿ ವ್ಯೂಸ್ಗಳು ಬರುತ್ತೋ ಅಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರ್ತಾವೆ ಪ್ಲೀಸ್ ಇನ್ನೂ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚಾಗಿ ವಿಡಿಯೋಗಳು ಬರಬೇಕು ಅಂತಂದ್ರೆ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್